ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಸ್ಪ್ಲೆಂಡರ್ ಅಥವಾ ಯಾವುದೇ ಟೂ ವೀಲರನ್ನು ಫ್ರಂಟ್ ಶಾಕ್ ಅಬ್ಸರನ್ನು ಯಾವ ರೀತಿ ಹೈಟ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಅದರ ಕೂಡ ಸ್ಪೆಷಲಾಗಿ ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಹೇಳಿದರೆ, ಇದು ಇನ್ನರ್ ಬೋಲ್ಟನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಹೈಟ್ ಮಾಡ್ಬೋದು ಅನ್ನೋದು. ಟೂ ವೀಲರ್ನ ಫ್ರಂಟ್ ಶಾಕ್ ಅಬ್ಸರನ್ನು ಎರಡು ರೀತಿಯಿಂದ ಹೈಟ್ ಮಾಡ್ಬೋದು. ಒಂದು ಇನ್ನರ್, ಇನ್ನೊಂದು ಟಾಪ್ ಬೋಲ್ಟ್ ಮುಖಾಂತರ. ಟಾಪ್ ಬೋಲ್ಟ್ ಅಂದರೆ ತುಂಬ ಈಸಿಯಾಗಿ ಇನ್ಸ್ಟಾಲೇಷನ್ ಇರುತ್ತೆ. ಸೊ ಇನ್ನರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇನ್ನರ್ ಬೋಲ್ಟನ್ನು ನಾವು ಯೂಸ್ ಮಾಡಿ ಹೈಟ್ ಮಾಡಬೇಕಿದ್ರೆ ನಾವು ಎಲ್ಲ ಶಾಕ್ ಅಬ್ಸರನ್ನು ರಿಮೂವ್ ಮಾಡಬೇಕು. ನಂತರ ಆಯಿಲ್ ಸೀಲ್ ಹೊಸದು ಹಾಕಬೇಕು, ಆಯಿಲನ್ನು ಹೊಸದು ಹಾಕಬೇಕಾಗ್ತದೆ. ಸೊ ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿಯ ಬೇರೆ ಬೇರೆ ವೀಡಿಯೋಗಳಿಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆವಾಗ ನಾನು ಹಾಕುವ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿ. ಫಸ್ಟ್ ಆಫ್ ಆಲ್ ನಾನು ಹೇಳಿದ ಹಾಗೆ ಶಾಕ್ ಅಬ್ಸರನ್ನು ರೀಸೆಟ್ ಮಾಡುವಾಗ ಯಾವ ರೀತಿ ನಾವು ರಿಮೂವ್ ಮಾಡ್ಕೋಬೇಕು ಅದೇ ರೀತಿ ಸಂಪೂರ್ಣ ರಿಮೂವ್ ಮಾಡ್ಕೋಬೇಕು. ಮೊದಲನೇದಾಗಿ ವೀಲ್ ನಟ್ಟನ್ನು ಬಿಚ್ಚಿ ಅದರಲ್ಲಿರೋ ಆ್ಯಕ್ಸಲನ್ನು ರಿಮೂವ್ ಮಾಡಿ ಈ ರೀತಿ ಟೈರ್ ಅಸೆಂಬ್ಲಿನ ರಿಮೂವ್ ಮಾಡ್ಕೋಬೇಕು. ನಂತರ ಮಡ್ಗಾರ್ಡನ್ನು ರಿಮೂವ್ ಮಾಡ್ಕೋಬೇಕು. ಇದಕ್ಕೆ 10 ನಂಬರ್ಸಿನ 4 ಬೋಲ್ಟ್ಗಳಿರುತ್ತೆ. ಸ್ಪ್ಲೆಂಡರಲ್ಲಿ ಸಮ್ ಗಾಡೀಸ್ಗಳಲ್ಲಿ 12 ನಂಬರ್ ಇರ್ಬೋದು. ನಂತರ ಇಲ್ಲೊಂದು 13 ಅಥವಾ 12 ನಂಬರಿನ ಬೋಲ್ಟ್ ಬರುತ್ತೆ, ಟಿ ಸ್ಟಂಪಲ್ಲಿ ಬರುವಂಥದ್ದು. ಸೊ ಅದನ್ನು ಸಂಪೂರ್ಣ ಬಿಚ್ಚಬೇಕು ಅಂತಿಲ್ಲ, ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಇದಾದಮೇಲೆ ಈ ಫೋರ್ಕ್ ಟ್ಯೂಬ್ ಇದೆಯಲ್ಲ, ಸೊ ಅದಕ್ಕೆ ಟಾಪ್ಗೆ ಒಂದು ಬೋಲ್ಟ್ ಬರುತ್ತೆ. ಇದು 19 ನಂಬರ್ ಅಥವಾ 18 ನಂಬರ್ ಇರುತ್ತೆ. ಬೇರೆ ಗಾಡಿಯಲ್ಲಿ ಬೇರೆ ರೀತಿ ಇರ್ಬೋದು. ಸೊ ನಾನು ಈ ಸ್ಪ್ಲೆಂಡರಿನದು ಮಾಡ್ತಿರೋ ಕಾರಣ ಸ್ಪ್ಲೆಂಡರಿನಲ್ಲಿ ಏನಿದೆಯೋ ಅದನ್ನು ಹೇಳ್ತಾ ಇದ್ದೇನೆ. ಸೊ ಅದನ್ನು ಸಂಪೂರ್ಣ ರಿಮೂವ್ ಮಾಡ್ಕೋಬೇಕು, ಲೂಸ್ ಮಾತ್ರ ಅಲ್ಲ. ಅದನ್ನು ರಿಮೂವ್ ಮಾಡಿ ಆದಮೇಲೆ ನೋಡ್ತಾ ಇರ್ಬೋದು, ಎರಡನ್ನು ರಿಮೂವ್ ಮಾಡಿ ನಂತರ ಸಪ್ರೇಟ್ ಒಂದೊಂದು ಶಾಕ್ ಅಬ್ಸರ್ ಈ ರೀತಿ ಹೊರಗೆ ಬರುವಂಥದ್ದು. ಇದಾದಮೇಲೆ ನೋಡಿ, ಈ ಟ್ಯೂಬ್ ನಟ್ ಅಂತ ಹೇಳೋದು ಇದಕ್ಕೆ. ಆ ಶಾಕ್ ಅಬ್ಸರ್ನ ರಾಡ್ ಇದೆಯಲ್ಲ, ಸೊ ಅದಕ್ಕೆ 2 ನಟ್ಗಳು ಬರುತ್ತೆ. ಇದನ್ನು ರಿಮೂವ್ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟೆಡ್. ನಂತರ ಇಲ್ಲಿ ಕೆಳಗೆ ಒಂದು Allen ಕೀ ಬೋಲ್ಟ್ ಕೂಡ ಬರುತ್ತೆ. ಸೊ ಅದನ್ನು ರಿಮೂವ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಒಂದು ಡಸ್ಟ್ ಸೀಲ್ ಅಂತ ಬರುತ್ತೆ. ಇದು ಡಸ್ಟ್ ಸೀಲ್ ಅನ್ನೋದು ಇದಕ್ಕೆ. ಒಳಗಡೆ ಡಸ್ಟ್ ಎಲ್ಲ ಹೋಗಬಾರ್ದು ಅಥವಾ ಏನೇ ಧೂಳಿದ್ರೂ ಹೋಗಬಾರ್ದು ಅಂತ ಈ ಸೀಲ್ ಇರುತ್ತೆ. ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಇದಾದಮೇಲೆ ಅದಕ್ಕೆ ಆಯಿಲ್ ಸೀಲಿಗೆ 2 ಲಾಕ್ ಬರುತ್ತೆ. ಸೊ ಅದನ್ನು ಈ ರೀತಿ ಸ್ಕ್ರೂ ಡ್ರೈವರಿಂದ ತೆಗಿಬೋದು. ನೋಡಿ, ಇದು ಶಾಕ್ ಅಬ್ಸರಿನ ಆಯಿಲ್ ಸೀಲ್. ಇದು ಇಂಪಾರ್ಟೆಂಟ್. ಇದು ನೋಡಿ, ಟಾಪ್ ಬೋಲ್ಟನ್ನು ಈ ರೀತಿಯಿಂದ ರಿಮೂವ್ ಮಾಡ್ಕೋಬೋದು. ಇಲ್ಲದಿದ್ದರೆ ಅಷ್ಟು ಈಸಿಯಾಗಿ ಅದು ರಿಮೂವ್ ಮಾಡೋಕ್ಕೆ ಬರಲ್ಲ, ತುಂಬ ಟೈಟ್ ಇರುತ್ತೆ ಅದು. ರಿಮೂವ್ ಮಾಡಿ ಆದಮೇಲೆ ಇಲ್ಲೊಂದು ಸ್ಪೇಸರ್ ಬರುತ್ತೆ, ನಂತರ ಒಂದು ವಾಷರ್ ಇದೆ ಮತ್ತು ಸ್ಪ್ರಿಂಗ್ ಇರುತ್ತೆ. ಅದನ್ನು ರಿಮೂವ್ ಮಾಡಿಕೊಂಡು ನಂತರ ಒಳಗಿರುವಂಥ ಆಯಿಲನ್ನು ಕಂಪ್ಲೀಟಾಗಿ ಡ್ರೈ ಮಾಡ್ಕೋಬೇಕು. ಇದು ಸ್ಪ್ರಿಂಗ್ ಡ್ರೈ ಆದಮೇಲೆ ಈ ರೀತಿಯ ಅದರ ಕೆಳಗಡೆ ಇರುವಂಥ Allen ಕೀ ಬೋಲ್ಟನ್ನು ಈ ರೀತಿ ಲಾಕ್ ಮಾಡಿಕೊಂಡು ರಿಮೂವ್ ಮಾಡ್ಕೋಬೇಕು. ಕೆಲವು ಡೈರೆಕ್ಟಾಗಿ ಈ ರೀತಿ ಬರುತ್ತೆ, ಇನ್ನು ಕೆಲವುದಕ್ಕೆ ಸ್ಪೆಷಲ್ ಟೂಲ್ ಬರುತ್ತೆ. ಅದರ ಅವಶ್ಯಕತೆ ಖಂಡಿತ ಇದೆ. ನೋಡಿ, ಇದು ಸ್ಪೆಷಲ್ ಟೂಲ್. ಇದು ಅದನ್ನು ಆ ರೀತಿ ಕೆಳಗೆ ಲಾಕ್ ಮಾಡಿಕೊಂಡು ರಿಮೂವ್ ಮಾಡಿ ಸಂಪೂರ್ಣ ಫೋರ್ಕ್ ಟ್ಯೂಬನ್ನು ತೆಗಿಬೇಕು. ಶಾಕ್ ಅಬ್ಸರನ್ನು ಪ್ರತಿ ಸಾರಿ ರೀಸೆಟ್ ಮಾಡುವಾಗಲೂ ಕಂಪ್ಲೀಟ್ ವಾಶ್ ಮಾಡ್ಕೋಬೇಕು. ಇದು ಇವತ್ತು ನಾವು ಯೂಸ್ ಮಾಡ್ತಿರುವಂಥ ಹೈಟ್ ನಟ್ ಆಗಿರುತ್ತೆ. ಇದು ಇನ್ನರ್ ನಟ್. ಇದು 1.4 ಇಂಚು ಲೆಂತ್ ಬರುತ್ತೆ. ಇದನ್ನು ಯೂಸ್ ಮಾಡಿದರೆ ಅಷ್ಟು ಹೈಟ್ ಮಾಡ್ಬೋದು. ಇವಾಗ ನೀವು ಅಂದ್ಕೋಬೋದು, ಇದೇ ರೀತಿಯ 2 ಬೋಲ್ಟ್ಗಳನ್ನು ಜಾಯಿಂಟ್ ಮಾಡಿ ನಮಗೆ 2.8 ಇಂಚ್ ಹೈಟ್ ಮಾಡ್ಬೋದಲ್ವ ಅಂತ. ಸೊ ಅದಕ್ಕೆ ಕೊನೆಯಲ್ಲಿ ಆನ್ಸರ್ ಕೊಡ್ತೀನಿ. ಸೊ ಸೇಲ್ ಮಾಡೋ ಕೆಲವು ಮಂದಿ ಅದನ್ನು 2 ಜಾಯಿಂಟ್ ಮಾಡಿ ನಿಮಗೆ ತೋರಿಸ್ತಾರೆ. ನೋಡಿ, ಈ ರೀತಿ 2.8 ಇಂಚ್ ಹೈಟ್ ಅಂತ.
ಬಟ್ ಖಂಡಿತವಾಗ್ಲೂ ಆ ಥರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದು ಯಾಕೆ ಅಂತ ಕೊನೆಗೆ ಆನ್ಸರ್ ಮಾಡ್ತೀನಿ ನಾನು, ನಿಮಗೆ ಗೊತ್ತಾಗುತ್ತೆ. ನೋಡಿ, ಫಿಟ್ಟಿಂಗ್ಸ್ ಈ ರೀತಿ ಇದೆ. ಇದು ಆಯಿಲ್ ಸೀಲ್. ಪ್ರತಿ ಸರಿ ಶಾಕ್ ಅಬ್ಸರ್ವರನ್ನು ರೀಕಂಡೀಷನ್ ಮಾಡುವಾಗ ಆಯಿಲ್ ಸೀಲನ್ನು ಚೇಂಜ್ ಮಾಡಬೇಕು. ಇದರಲ್ಲಿ ಮಾಡಲಿಲ್ಲ. ಅದು ಯಾಕಂತ ಹೇಳಿದರೆ, ಇದನ್ನು ಚೇಂಜ್ ಮಾಡಿದ್ದು ಕೇವಲ 1 ತಿಂಗಳ ಹಿಂದೆ ಅಷ್ಟೇ. ಆವಾಗ ಆಯಿಲ್ ಸೀಲು ಒಳ್ಳೆ ಕಂಡೀಷನಲ್ಲಿತ್ತು, ಅದಕ್ಕೋಸ್ಕರ ಆಯಿಲ್ ಸೀಲ್ ಚೇಂಜ್ ಮಾಡಿಲ್ಲ. ನೋಡಿ, ಇದು ಎಲನ್ ಕೀ ಬೋಲ್ಟ್. ಇದು ಹಾಕುವಾಗ ಇಂಪಾರ್ಟೆಂಟ್ ನೋಡಬೇಕಾದ್ದು, ಅಲ್ಲೊಂದು ಕಾಪರ್ ವಾಷರ್ ಬರುತ್ತೆ, ಆ ವಾಷರದಲ್ಲಿ ಇರಬೇಕು. ಅದು ಇಲ್ಲದೆ ನೀವು ಅದನ್ನು ಬೋಲ್ಟನ್ನು ಹಾಕಿದರೆ ಖಂಡಿತ ಲೀಕೇಜ್ ಬರುತ್ತೆ ಆಯಿಲ್. ಫುಲ್ ಟೈಟ್ ಮಾಡ್ಕೋಬೇಕು. ಇದನ್ನು ಟೈಟ್ ಮಾಡಿ ಆದಮೇಲೆ ನಂತರ ಸ್ಪ್ರಿಂಗ್, ವಾಷರ್ ಮತ್ತು ಸ್ಪೇಸರ್ ಮತ್ತು ಆಯಿಲ್ ಫಿಲ್ ಮಾಡ್ಕೋಬೇಕು. ಆಯಿಲ್ ಕೂಡ ಅಷ್ಟೇ, ಪ್ರತಿ ಸರಿ ಶಾಕ್ ಅಬ್ಸರ್ವರ್ನ ರೀಕಂಡೀಷನ್ ಮಾಡುವಾಗ ಹೊಸ ಆಯಿಲ್ ಹಾಕಬೇಕು. ಇದು 1 ಮಂತ್ ಬ್ಯಾಕ್ ಹಾಕಿರೋ ಆಯಿಲ್ ಆದ ಕಾರಣ ಒಳ್ಳೆಯ ಆಯಿಲ್ ಇದು, ಅದಕ್ಕೆ ಅದೇ ಆಯಿಲನ್ನು ಹಾಕ್ತಾಯಿದ್ದೀನಿ. ನಂತರ ಟಾಪ್ ಬೋಲ್ಟ್. ಈ ಟಾಪ್ ಬೋಲ್ಟಲ್ಲಿ ಒಂದು ಓರಿಂಗ್ ಬರುತ್ತೆ. ಸೊ 2 ಫೋರ್ಕ್ ಟ್ಯೂಬ್ನ 2 ಟಾಪ್ ಬೋಲ್ಟ್ಗಳಿಗೆ 2 ಓರಿಂಗ್ ಬರುತ್ತೆ. ಈ ಓರಿಂಗನ್ನು ಕಂಪಲ್ಸರಿ ಚೇಂಜ್ ಮಾಡಲೇಬೇಕು. ಒಂದು ಹೈಟ್ ನಟ್ ಹಾಕಿ ಇಲ್ಲಿ ಟಾಪ್ ಬೋಲ್ಟ್ ಆವಾಗ ಇಷ್ಟು ಕಷ್ಟ ಆಗ್ತಿದೆ, ಇನ್ನು 2 ಹಾಕಿದರೆ ಖಂಡಿತ ಹಾಕೋಕ್ಕಾಗಲ್ಲ. ನಾವು ಸ್ಪ್ರಿಂಗನ್ನು ಕಟ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ 2 ಹಾಕಬಾರ್ದು. ಮತ್ತೊಂದು ಆಯಿಲ್ ಸೀಲಿಗೆ ತುಂಬ ಏಟು ಬೀಳುತ್ತೆ. ನೋಡಿ, ಇಲ್ಲಿ ಕೆಲಸ ಮುಗಿಯಿತು. ರೀಸೆಟ್ ವೀಡಿಯೋವನ್ನು ಮತ್ತೆ ಹೇಳಲಿಲ್ಲ, ನಾವು ಯಾವ ರೀತಿ ರಿಮೂವ್ ಮಾಡಿದ್ದೇವೋ ಅದೇ ರೀತಿ ರೀಸೆಟ್ ಮಾಡಿಕೊಂಡ್ರೆ ಆಯಿತು. ಎಲ್ಲ ರೀಫಿಟ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಹೈಟ್ ಎಷ್ಟು ವೇರಿಯೇಷನ್ ಆಗಿದೆ ಅಂತ. 1.4 ಇಂಚ್ ಹೈಟ್ ವೇರಿಯೇಷನ್ ಕಾಣ್ತಾ ಇದ್ದೀವಿ ನಾವು. ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.